ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಪರ್ಫೆಕ್ಟಾಗಿ ಟೀ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಟೀ ಪ್ರಿಯರಿಗೋಸ್ಕರ ಒಳ್ಳೆಯ ಒಂದು ಟೀ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಟೀ ನಾವು ಮಾಡಲ್ವಾ, ನಿಮಗಿಂತೂ ಚೆನ್ನಾಗಿ ಮಾಡ್ತೀವಿ ಅಂತೀರಾ? ಡೌಟೇ ಇಲ್ಲ, ಎಲ್ಲರೂ ಟೀ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಮಾಡೋ ಟೀ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಿಮ್ಮ ಒಟ್ಟಿಗೆ ಒಂದ್ಸರಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಟೀ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಒಂದು ಕುಟಾಣಿಯಲ್ಲಿ 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಜಜ್ಜಿಕೊಳ್ಳೋಣ. ಇದು ಜಜ್ಜಿದ ನಂತರ ಈಗ ಇದಕ್ಕೆ 1 ಇಂಚಷ್ಟು ಹಸಿ ಶುಂಠಿಯನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ಶುಂಠಿ ಹಾಕಿದ್ಮೇಲೆ ಇದನ್ನು ಸಹ ಸ್ವಲ್ಪ ಜಜ್ಜಿಕೊಳ್ಳಿ. ತೀರಾ ನುಣ್ಣಿಗೆ ಪೇಸ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಈಗ ಶುಂಠಿ ಜಜ್ಜಿದ ನಂತರ ಇದಕ್ಕೆ 1-2 ಲವಂಗನೂ ಸಹ ಸೇರಿಸ್ಕೊಳ್ಳೋಣ. ಈ ರೀತಿ ನಾವು ಎಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ಫುಲ್ಲಾಗಿ ಟೀ ಇರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದೇ ರೀತಿ ಜಜ್ಜಿದ ಮೇಲೆ ಇದನ್ನು ಪಕ್ಕಕ್ಕಿಡೋಣ. ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಮಾತ್ರ ನಾವು ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಟೀ ಪಾತ್ರೆಯನ್ನು ಇಟ್ಟಿದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬಂದ ಮೇಲೆ ನಾವಿಲ್ಲಿ ಜಜ್ಜಿಟ್ಟಿದ್ವಲ್ಲ ಶುಂಠಿ, ಏಲಕ್ಕಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸಿದ ನಂತರ 1-2 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದೀಲಿ. ಆನಂತರ ಇದಕ್ಕೆ ನಾವು ಟೀ ಪೌಡ್ರನ್ನ ಹಾಕೋಣ. ನಾನಿಲ್ಲಿ 2 ಸ್ಪೂನಷ್ಟು ಟೀ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್. 2 ಟೀ ಸ್ಪೂನಷ್ಟು ಟೀ ಪೌಡ್ರನ್ನ ಇದಕ್ಕೆ ಬಳಸ್ತಾ ಇದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಕುದೀಲಿ. ನಾನಿಲ್ಲಿ ಬಣ್ಣ ಬರೋವಂಥ ಟೀ ಪೌಡ್ರನ್ನ ಖಂಡಿತವಾಗ್ಲೂ ಯೂಸ್ ಮಾಡಲ್ಲ ಯಾವತ್ತೂ. ನಾನಿಲ್ಲಿ ಯೂಸ್ ಮಾಡಿರೋದು ತಾಜ್ ಮಹಲ್ ಟೀ. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾವು ಯಾವ ಲೋಟದಲ್ಲಿ ನೀರನ್ನು ತಗೊಂಡಿದ್ವೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಹಾಲು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು, ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ಹಾಲು ನೋಡಿ. ಇದೇ ಒಂದು ಲೋಟದಲ್ಲಿ ನೀರು ಹಾಗೆ ಹಾಲನ್ನು ತೊಗೊಂಡಿರೋದು. ನೀವು ಯಾವುದೇ ಲೋಟ ತೊಗೊಳ್ಳಿ, ಅರ್ಧಕ್ಕರ್ಧ ಇರಬೇಕು. ಈಗ ಇದನ್ನೆಲ್ಲ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಸಕ್ಕರೆಯನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳೋದು. ಈ ರೀತಿಯಾಗಿ ಸ್ಟವ್ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ 1-2 ನಿಮಿಷಗಳ ಕಾಲ ಈ ಟೀನ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಒಳ್ಳೆ ಕಲರ್ ಬಂದಿದೆ. ಹಾಗೆಯೇ ಇಲ್ಲಿ ಮಸಾಲ ಟೀ ನಾವು ಶುಂಠಿ ಎಲ್ಲ ಜಜ್ಜಿ ಹಾಕಿದ್ವಲ್ಲ, ಒಳ್ಳೆ ಫ್ಲೇವರ್ಫುಲ್ಲಾಗೂ ಇದೆ, ಟೇಸ್ಟಿಯಾಗೂ ಇರುತ್ತೆ. ಟೀ ಅನ್ನೋದು ನೀರಾಗಿದ್ದರೂ ಸಹ ನನಗೆ ಅಷ್ಟು ಇಷ್ಟ ಆಗಲ್ಲ. ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ, ಗಟ್ಟಿಯಾಗೂ ಸಹ ಟೀ ಬಂದಿದೆ. ಈಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1-2 ಸ್ಪೂನಷ್ಟು ಸಕ್ಕರೆ ಅಷ್ಟೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಕ್ಕರೆ ಕಾಫಿ ಟೀಗೆ ಕಡಿಮೆನೇ ಹಾಕ್ತೀನಿ. ನಮಗೆ ಸಿಹಿ ಇನ್ನೂ ಸ್ವಲ್ಪ ಬೇಕು ಅನ್ನೋರು 1-3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ನಂತರ 20 ಸೆಕೆಂಡುಗಳ ಕಾಲ ಇದನ್ನು ಕುದಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ವೆದರ್ ಯಾಕೋ ಬೆಳಗ್ಗಿಂದ ಒಂಥರ ಇದೆ. ಇಂಥ ವೆದರಲ್ಲಿ ಈ ಚುಮು ಚಳಿಗೆ ಬಿಸಿ ಬಿಸಿಯಾದ ಮಸಾಲ ಟೀ ಇಲ್ಲಿ ರೆಡಿ ಆಯಿತು. ಇದ್ರ ಹೊಟ್ಟಿಗೆ ಏನಾದರೂ ಬಜ್ಜಿ, ಬೋಂಡ, ಪಕೋಡ ಇದ್ದರೂ ಸಹ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಿಮಗೆ ಆ ರೆಸಿಪಿಗಳು ಬೇಕಾದರೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡ್ತೀನಿ, ನೀವು ನೋಡ್ಬೋದು. ನಾನು ರಸ್ಕು ಹೊಟ್ಟಿಗೆ ಟೀನ ಎಂಜಾಯ್ ಮಾಡ್ತಾಯಿದ್ದೀನಿ. ರಸ್ಕು ಅಥವಾ ಬಿಸ್ಕೆಟ್ ಹೊಟ್ಟಿಗೆ ಟೀ ಎಂಜಾಯ್ ಮಾಡಲಿಕ್ಕೆ ಅಂದರೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.